ಕೆಪಿ ಅಗ್ರಹಾರ ಇನ್ಸ್ಪೆಕ್ಟರ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಇನ್ಸ್ಪೆಕ್ಟರ್ ಗೋವಿಂದರಾಜು ಲೋಕಾಯುಕ್ತ ಬಲೆಗೆ ಬಿದ್ದಿದ್ದು ಕೇಸ್ ಕ್ಲೋಸ್ ಮಾಡೋದಕ್ಕೆ ಇನ್ಸ್ಪೆಕ್ಟರ್ 5 ಲಕ್ಷ ರೂಪಾಯಿಗೆ ಬೇಡಿಕೆಯನ್ನ ಇಟ್ಟಿದ್ರು. 4 ಲಕ್ಷ ರೂಪಾಯಿ ಲಂಚ ಪಡೆಯುವಾಗ ಟ್ರ್ಯಾಪ್ ಆಗಿದ್ದಾರೆ. ಚಾಮರಾಜಪೇಟೆಯ ಸಿಎಆರ್ ಗ್ರೌಂಡ್ ಬಳಿ ಲಾಕ್ ಆಗಿದ್ದಾರೆ. ಗೋವಿಂದರಾಜು ವಿರುದ್ಧ ಸದ್ಯ ಪ್ರಕರಣ ದಾಖಲಾಗಿದೆ. ಲೋಕಾಯುಕ್ತ ಎಸ್ಪಿ ಶಿವಪ್ರಕಾಶ್ ದೇವರಾಜು ಹೇಳಿಕೆ ನೀಡಿದ್ದಾರೆ. ಪ್ರಕರಣವೊಂದರಲ್ಲಿ ಸಹಾಯ ಕೋರಿದಂತ ಮೊಹಮ್ಮದ್ ಅಕ್ಬರ್ ಬಳಿ ಹಣಕ್ಕೆ ಡಿಮ್ಯಾಂಡ್ ಅನ್ನ ಇಟ್ಟಿದ್ರು ಅಧಿಕಾರಿ. ಈಗಾಗಲೇ 1 ಲಕ್ಷ ರೂಪಾಯಿಯನ್ನ ಪಡೆದುಕೊಂಡಿದ್ದಾರೆ. ಇನ್ನು ಕೇಸನ್ನ ಕ್ಲೋಸ್ ಮಾಡಬೇಕು ಅಂತ ಹೇಳಿ ಇನ್ಸ್ಪೆಕ್ಟರ್ 5 ಲಕ್ಷ ರೂಪಾಯಿಗೆ ಬೇಡಿಕೆಯನ್ನ ಇಟ್ಟಿದ್ರು. 4 ಲಕ್ಷ ರೂಪಾಯಿ ಲಂಚವನ್ನ ಪಡೆಯುವಾಗ ಲೋಕಾಯುಕ್ತ ಅಧಿಕಾರಿಗಳು ಸದ್ಯ ಟ್ರ್ಯಾಪ್ ಮಾಡಿದ್ದಾರೆ. ಲೋಕಾಯುಕ್ತ ಎಸ್ಪಿ ಶಿವಪ್ರಕಾಶ್ ದೇವರಾಜ್ ಈಗ ಹೇಳಿಕೆ ಕೊಟ್ಟಿದ್ದಾರೆ. ಗೋವಿಂದರಾಜ್ ವಿರುದ್ಧ ಪ್ರಕರಣ ದಾಖಲಾಗಿದೆ. ಹಾಗಾಗಿ ತನಿಖೆ ಮುಂದುವರಿತಾ ಇದೆ. ತನಿಖೆಯ ನಂತರದಲ್ಲಿ ಇವರ ಹಿಂದೆ ಯಾರೆಲ್ಲ ಭಾಗಿ ಆಗಿದ್ರು ಅನ್ನೋದು ಕೂಡ ಮತ್ತೆ ಬಯಲಿಗೆ ಬರಲಿದೆ. ಸಹಾಯ ಕೋರಿದಂತಹ ಮೊಹಮ್ಮದ್ ಅಕ್ಬರ್ ಬಳಿ ಹಣಕ್ಕೆ ಡಿಮ್ಯಾಂಡ್ ಅನ್ನ ಇಟ್ಟಿದ್ರು ಅಧಿಕಾರಿಗಳು. ಈಗ ಲಂಚವನ್ನ ಪಡೆದುಕೊಳ್ತಾ ಇದ್ದಂಥ ಸಂದರ್ಭದಲ್ಲಿ ಸದ್ಯ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಕೆಪಿ ಅಗ್ರಹಾರ ಇನ್ಸ್ಪೆಕ್ಟರ್ ಲೋಕಾಯುಕ್ತ ಬಲೆಗೆ ಬಿದ್ದಿರುವಂಥದ್ದು. ಈಗಾಗಲೇ 1 ಲಕ್ಷ ರೂಪಾಯಿಯನ್ನ ಪಡೆದುಕೊಂಡಿರ್ತಾರೆ. ಎಷ್ಟೇ ಕ್ರಮವನ್ನು ವಹಿಸಿದ್ರೂ ಕೂಡ ದಿನನಿತ್ಯ ಈ ರೀತಿಯಾದಂತಹ ಲಂಚ ಪಡೆಯುವಂತಹ ಪ್ರಕರಣಗಳು ಹೆಚ್ಚಾಗ್ತಾನೆ ಇದೆ. ಅದೇ ರೀತಿ ಈಗ ಇನ್ಸ್ಪೆಕ್ಟರ್ ಗೋವಿಂದರಾಜು ಕೂಡ ಲೋಕ ಬಲೆಗೆ ಬಿದ್ದಿದ್ದಾರೆ. 4 ಲಕ್ಷ ರೂಪಾಯಿ ಲಂಚವನ್ನ ಪಡೆಯುವಾಗ ಟ್ರ್ಯಾಪ್ ಆಗಿದ್ದಾರೆ. ಕೆಪಿ ಅಗ್ರಹಾರ ಇನ್ಸ್ಪೆಕ್ಟರ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಗೋವಿಂದರಾಜು ಲೋಕ ಬಲೆಗೆ ಬಿದ್ದಿರುವಂಥದ್ದು. ಕೇಸ್ ಕ್ಲೋಸ್ ಮಾಡಬೇಕು ಅಂತ ಹೇಳಿ ಮಾಡ್ತೀವಿ ಅಂತ ಇನ್ಸ್ಪೆಕ್ಟರ್ಗೆ 5 ಲಕ್ಷ ರೂಪಾಯಿ ಬೇಡಿಕೆಯನ್ನು ಇಟ್ಟಿದ್ರಂತೆ. 4 ಲಕ್ಷ ರೂಪಾಯಿ ಲಂಚವನ್ನು ಪಡಿತಾ ಇದ್ದಾಗ ಟ್ರ್ಯಾಪ್ ಮಾಡಲಾಗಿದೆ. ಚಾಮರಾಜಪೇಟೆಯ ಸಿಆರ್ ಗ್ರೌಂಡ್ ಬಳಿ ಲಂಚವನ್ನು ಪಡಿತಾ ಇದ್ದ ಸಂದರ್ಭದಲ್ಲಿನೇ ಲಾಕ್ ಮಾಡಲಾಗಿದೆ. ಗೋವಿಂದರಾಜು ವಿರುದ್ಧ ಸದ್ಯ ಪ್ರಕರಣ ದಾಖಲಾಗಿದೆ. ತನಿಖೆ ಮಾಡಲಾಗ್ತಾ ಇದೆ. ವಿಚಾರಣೆಯ ನಂತರದಲ್ಲಿ ಇದರ ಹಿಂದೆ ಇನ್ನೂ ಯಾರೆಲ್ಲ ಭಾಗಿ ಆಗಿದ್ರು, ಈಗಾಗಲೇ ಎಷ್ಟು ಹಣವನ್ನು ಪಡೆದಿದ್ರು, ಎಷ್ಟಕ್ಕೆ ಡಿಮ್ಯಾಂಡ್ ಇಟ್ಟಿದ್ರು ಅನ್ನುವಂಥ ಸಾಕಷ್ಟು ಮಾಹಿತಿಗಳು ರಿವೀಲ್ ಆಗಬೇಕು. ಈಗಾಗಲೇ 1 ಲಕ್ಷ ರೂಪಾಯಿಯನ್ನು ಪಡೆದುಕೊಂಡಿದ್ರು. ಸಾಕಷ್ಟು ಪ್ರಕರಣಗಳು ದಿನನಿತ್ಯ ಇದೇ ರೀತಿಯಾಗಿ ಆಗ್ತಾ ಇದೆ. ಭ್ರಷ್ಟಾಚಾರ, ಲಂಚವೇ ಎಲ್ಲೆಡೆಯೂ ಕೂಡ ತಾಂಡವ ಆಡ್ತಾ ಇದೆ. ಅದೆಷ್ಟೇ ಜನ ಸಿಕ್ಕಿಬಿದ್ದರೂ ಕೂಡ ಯಾವುದೇ ರೀತಿಯಾದಂಥ ಕಠಿಣ ಕ್ರಮವನ್ನು ತೆಗೆದುಕೊಂಡ್ರೂ ಕೂಡ ಈ ಲಂಚಾವತಾರಕ್ಕೆ ಬ್ರೇಕ್ ಹಾಕೋದಕ್ಕೆ ಆಗ್ತಾ ಇಲ್ಲ. ದಿನನಿತ್ಯ ಹೆಚ್ಚಾಗ್ತಾ ಇದೆ. ಅದೇ ರೀತಿ ಈಗ ಚಾಮರಾಜಪೇಟೆಯ ಸಿಆರ್ ಗ್ರೌಂಡ್ ಬಳಿಯೂ ಕೂಡ ಇನ್ಸ್ಪೆಕ್ಟರ್ ಗೋವಿಂದರಾಜ್ ಅವರು ಲಾಕ್ ಆಗಿದ್ದಾರೆ. ಪ್ರಕರಣವೊಂದರಲ್ಲಿ ಸಹಾಯ ಕೋರಿದಂತ ಮೊಹಮ್ಮದ್ ಅಕ್ಬರ್ ಹಣಕ್ಕೆ ಡಿಮ್ಯಾಂಡ್ ನೀವು ನೋಟಿಸ್ ತೋರಿಸಿಲ್ಲ ಸರ್, ನಮ್ ಕಡ್ಡ ಪಡಿಸಿಲ್ಲ ಸರ್, ನಾವು ಅಡ್ಡ ಬರ್ಲಿಲ್ಲ ಸರ್, ನಾವು ನೋಟಿಸ್ ತೋರಿಸಿಲ್ಲ ಸರ್, ನೀವು ಹಾಫ್ ಎನ್ ಅವರ್ ಸರ್, 30 ಮಿನಿಟ್ಸ್ ಆದ್ರೂ ನೋಟಿಸ್ ತೋರಿಸಿಲ್ಲ ಸರ್. ನೀವು ನಾವು ನಿಮ್ಮ ಕಡ್ಡಿ ಪಡಿಸಿಲ್ಲ. ನಾವು ಮೈ ಲಾಯರ್ ಇಸ್ ರಿಕ್ವೈರ್ಡ್. ನಿಮ್ ಕೋಆಪರೇಷನ್ ನಾನು ಕೊಡ್ತೀನಿ ಸರ್. ನನಗೆ ಲಾಯರ್ ಬರ್ಬೇಕು, ನಾವು ಬರ್ತೀನಿ ಸರ್. ಯಾಕಂದ್ರೆ ಇದ್ರಲ್ಲಿ ಲ್ಯಾಪ್ಸ್ ಇದೆ ಇದರಲ್ಲಿ. ನಮಗ್ ಕೇಳ್ದೆ ಮಾಡಿದೆ ಧಕ್ಕ ಮಾಡಿ ನಮ್ಮ ತಂದೆಯವರ ತಳ್ಳಿದಾರೆ ಇವರು. ಪಡಿಸಿಲ್ಲ ಸರ್, ನೀವು ನೋಟಿಸ್ ತೋರಿಸಿಲ್ಲ ಸರ್, ಸರ್. ನಮ್ ಕಡ್ಡ ಪಡಿಸಿಲ್ಲ ಸರ್, ನಾವು ಅಡ್ಡ ಬರ್ಲಿಲ್ಲ ಸರ್, ನಾವು ನೋಟಿಸ್ ತೋರಿಸಿಲ್ಲ ಸರ್. ನೀವು ಹಾಫ್ ಎನ್ ಅವರ್ ಸರ್, 30 ಮಿನಿಟ್ಸ್ ಆದ್ರೂ ನೋಟಿಸ್ ತೋರಿಸಿಲ್ಲ ಸರ್. ನೀವು ನಾವು ನಿಮ್ಮ ಕಡ್ಡಿ ಪಡಿಸಿಲ್ಲ. ನಾವು ಮೈ ಲಾಯರ್ ಇಸ್ ರಿಕ್ವೈರ್ಡ್. ನಿಮ್ ಕೋಆಪರೇಷನ್ ನಾನು ಕೊಡ್ತೀನಿ ಸರ್. ನನಗೆ ಲಾಯರ್ ಬರ್ಬೇಕು, ನಾವು ಬರ್ತೀನಿ ಸರ್. ಯಾಕಂದ್ರೆ ಇದ್ರಲ್ಲಿ ಲ್ಯಾಪ್ಸ್ ಇದೆ ಇದರಲ್ಲಿ. ನಮಗ್ ಕೇಳ್ದೆ ಮಾಡಿದೆ ಧಕ್ಕ ಮಾಡಿ ನಮ್ಮ ತಂದೆಯವರ ತಳ್ಳಿ. ಯಾರ್ರಿ ನಿಮ್ಮನ್ನೆಲ್ಲ ಕರ್ಸಿರೋದು? ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಕೆಪಿ ಆಯ್ತು. ಟೈಮಿಂಗ್ ನೀವ್ ಯಾರ್ರಿ ನಿಮ್ಮನ್ನೆಲ್ಲ ಕರ್ಸಿರೋದು? ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಕೆಪಿ ಎಲ್ಲರಿಗೂ ನಮಸ್ಕಾರ. ನಿನ್ನೆ 29 ದಿನ ನಾವು ಒಂದು ಟ್ರ್ಯಾಪ್ ಕೇಸನ್ನು ಮಾಡ್ತೀವಿ. 4/2026 ಅಂಡರ್ ಸೆಕ್ಷನ್ 7A ಆಫ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ 1988 ಅಮೆಂಡೆಡ್ ಇನ್ 2018. ಸೊ ಈ ಕೇಸಲ್ಲಿ ಕಂಪ್ಲೇಂಟೆಂಟ್ ಬಂದು ಮೊಹಮ್ಮದ್ ಅಕ್ಬರ್ ಅಂತ, AGO ಬಂದು ಗೋವಿಂದರಾಜು, ಅವರು ಇನ್ಸ್ಪೆಕ್ಟರ್ ಕೆಪಿ ಅಗ್ರಹಾರ ಪೊಲೀಸ್ ಸ್ಟೇಷನ್.
ಸೊ ಇವತ್ತು ಡಿಮ್ಯಾಂಡ್ ಟೋಟಲ್ 5 lakhs ಇತ್ತು. ಅದರಲ್ಲಿ 24 ತಾರೀಕು 1 lakh ತೊಗೊಂಡಿದ್ದಾರೆ. ಮತ್ತು ನಿನ್ನೆ ಡಿಮ್ಯಾಂಡ್ 4 lakhs